ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಅವರ ಕುಟುಂಬಸ್ಥರಾದಂತಹ ದ್ಯಾವೇಗೌಡರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಸರ್, ಈಗ ಚೆನ್ನಮ್ಮ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ನೀವು ಹೇಗೆ ನೆನೆಸ್ಕೊಂತೀರಾ ಅಂತ ಸರ್? ಮೇಡಮ್, ಇದೊಂದು ಬಹಳ ದುಃಖದ ಸಂಗತಿ. ನಿಜವಾಗಿಯೂ ಕೂಡ ಅಲ್ಲೇ ನಮ್ಮ ಊರ ಪಕ್ಕನೇ ಅವರು, ನಮ್ಮ ಊರು ತವ್ರ ಮನೆ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಬಹಳ ಒಳ್ಳೆ ಸಂಪ್ರದಾಯಸ್ಥರ ಫ್ಯಾಮಿಲಿ. ಆ ಫ್ಯಾಮಿಲಿ ಅವರ ಆ ಭಾಗಕ್ಕೆಲ್ಲ ಬೇಕಾದಂತ ಫ್ಯಾಮಿಲಿ, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲವೂ ಕೂಡ ಬಹಳ ಒಳ್ಳೆ ಜನ. ಯಾವುದೇ ಅಮ್ಮು ಬೆಮ್ಮು ಇರಲ್ಲ. ಯಾರೇ ಹೋದ್ರು ಕೂಡ ಒಬ್ಬ ಪ್ರಧಾನಮಂತ್ರಿಯವ್ರ ಹೆಂಡತಿ ಆದ್ರೂ, ಮಗ ಚೀಫ್ ಮಿನಿಸ್ಟರ್ ಆದ್ರೂ, ಇನ್ನೊಬ್ರು ಮಗ ಮಂತ್ರಿ ಆದ್ರೂ ಕೂಡ, ಯಾವುದೇ ಪೊಸಿಷನ್ ಇದ್ರೂ ಕೂಡ ಯಾವತ್ತೂ ಕೂಡ ಒಂದು ಹಮ್ಮು ಬಿಮ್ಮಾಗ್ಲಿ ಅಥವಾ ಅಹಂಕಾರ ಆಗ್ಲಿ ಯಾವುದೇ ಇರಲಿಲ್ಲ. ಯಾವುದೇ ಜಾತಿಯವ್ರು ಹೋಗ್ಲಿ, ಯಾವುದೇ ಸಮಾಜದವ್ರು ಹೋಗ್ಲಿ, ಯಾವುದೇ ಧರ್ಮದವ್ರು ಹೋಗ್ಲಿ, ಎಲ್ಲಾರು ನೀಟಾಗಿ ಸೌಜನ್ಯವಾಗಿ ಮಾತನಾಡಿಸಿ, ಊಟ ಉಪಚಾರ ಎಲ್ಲಾನು ಮಾಡಿಸಿ, ಸೌಖ್ಯ ಅವರು ಹೇಗಿದ್ದಾರೆ ಏನು ಎಲ್ಲರ ಯೋಗಕ್ಷೇಮ ವಿಚಾರ ಮಾಡಿ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.